ಮಿಲ್ಕ್ ರೇಟ್ ಹೈಕ್ ಆದ ಬೆನ್ನಲ್ಲೇ ಇದೀಗ ಗ್ರಾಹಕರಿಗೆ ಮತ್ತೊಂದು ಶಾಕ್ ಆದಿದೆ. ರಾಜ್ಯ ಸರ್ಕಾರದ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಬಿಸಿಯನ್ನ ಮುಟ್ಟಿಸ್ತಾ ಇದೆ. ದುಬಾರಿ ದುನಿಯಾದಲ್ಲಿ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಹೊರೆ. ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ₹2 ಡೀಸೆಲ್ ದರ ಏರಿಕೆ ಮಾಡಿತ್ತು. ಇದೀಗ ಕೇಂದ್ರ ಸರ್ಕಾರದ ಸರದಿ. ಕೇಂದ್ರ ರಾಜ್ಯ ಇಬ್ಬರೂ ಸೇರ್ಕೊಂಡು ಜನರ ಜೀವನ ಹಿಂದಿಪ್ಪೆ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆ ಮಧ್ಯೆ. ಮಿಲ್ಕ್ ರೇಟ್ ಹೈಕ್ ಬೆನ್ನಲ್ಲೇ ಗ್ರಾಹಕರಿಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್. ರಾಜ್ಯ ಸರ್ಕಾರದ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಬೆಲೆ ಏರಿಕೆ ಬಿಸಿಯನ್ನು ಮುಟ್ಟಿಸ್ತಾ ಇದೆ. ಸಿಲಿಂಡರ್ ಬೆಲೆ ₹50 ಬರೋಬ್ಬರಿ ಏರಿಕೆ ಮಾಡಿದೆ. ರಾಜ್ಯ ಸರ್ಕಾರ ಹೈಕ್ ಮಾಡಿದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಜನರಿಗೆ ಕೊಡ್ತಾ ಇರೋ ಮತ್ತೊಂದು ಶಾಕ್. ಸಿಲಿಂಡರ್ ರೇಟ್ ಹೈಕ್ ₹50 ಬರೋಬ್ಬರಿ ಹೆಚ್ಚಿಸಿ ಕೇಂದ್ರ ಆದೇಶವನ್ನ ಕೊಟ್ಟಿದೆ. ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವು ಕೂಡ ಹೈಕ್ ಆಗಿತ್ತು. ಇತ್ತೀಚೆಗಷ್ಟೇ ₹2 ಹೈಕ್ ಮಾಡಿತ್ತು ರಾಜ್ಯ. ಇದೀಗ ಕೇಂದ್ರವೂ ಕೂಡ ಬೆಲೆ ಏರಿಕೆಯ ಬಿಸಿಯನ್ನ ರಾಜ್ಯದ ಜನರಿಗೆ ಮುಟ್ಟಿಸ್ತಾ ಇದೆ. ಹಾಲಿನ ರೇಟ್ ಹೆಚ್ಚಾದ ನಂತರ ಹಾಲಿನಿಂದ ತಯಾರಾಗುವಂತಹ ಪದಾರ್ಥಗಳ ಬೆಲೆ ಕೂಡ ಹೈಕ್ ಆಗಿತ್ತು. ಇದೀಗ ಸಿಲಿಂಡರ್ ರೇಟ್ ಹೈಕ್ ಮಾಡಿದ್ದಾರೆ. ಅದು ಕೂಡ ಎಫೆಕ್ಟ್ ಆಗೇ ಆಗುತ್ತೆ. ಹೋಟೆಲ್ಗಳಲ್ಲಿ ಸಿಲಿಂಡರ್ ಬಳಸೋರು ಹೆಚ್ಚು. ಸಿಲಿಂಡರ್ ದುಬಾರಿ ಆಗಿರೋದ್ರಿಂದ ಅಲ್ಲಿ ತಯಾರಾಗುವಂತಹ ವಸ್ತುಗಳ ಮೇಲೂ ಕೂಡ ಬೆಲೆ ಏರಿಕೆಯನ್ನ ಮಾಡ್ತಾರೆ. ಅದರ ಬರೆಯನ್ನ ಹಾಕ್ತಾರೆ ಜನರ ಮೇಲೆ. ಸಿಲಿಂಡರ್ ರೇಟ್ ಹೈಕ್ ಮಾಡಿ ಆದೇಶ ಕೇಂದ್ರ ಹೊರಡಿಸಿದ್ದು ಜನರಿಗೆ ಕೇಂದ್ರ ರಾಜ್ಯ ಎರಡೂ ಕೂಡ ಬರೆ ಎಳಿತಾ ಇದೆ. ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಒಂದೆರಡಲ್ಲ ₹50 ಹೈಕ್ ಮಾಡಿರೋದು. ಸದ್ಯ ಬೆಲೆ ಏರಿಕೆಯಿಂದ ಗ್ರಾಹಕರಿಗೆ ಶಾಕ್ ಉಂಟಾಗಿದೆ. ರಾಜ್ಯದ ಜೊತೆ ಕೇಂದ್ರ ಸರ್ಕಾರ ಕೂಡ ಬೆಲೆ ಏರಿಕೆಯನ್ನ ಮಾಡಿ ರಾಜ್ಯದ ಜನರಿಗೆ ಶಾಕ್ ಕೊಟ್ಟಿದೆ. ಸೊ ಇದಕ್ಕೆ ರಾಜ್ಯದ ಜನ ಏನು ಹೇಳ್ತಾರೆ ಗೊತ್ತಿಲ್ಲ. ಯಾಕಂದ್ರೆ ರಾಜ್ಯದಲ್ಲೇ ಈಗಾಗಲೇ ಬಸ್ ಚಾರ್ಜು, ಹಾಲಿನ ದರ, ಪೆಟ್ರೋಲು, ಡೀಸೆಲ್ಲು, ಮದ್ಯಪಾನ ಇದೆಲ್ಲದರ ಬೆಲೆ ಹೈಕ್ ಆಗಿದೆ. ಅದನ್ನೇ ಸಹಿಸ್ಕೊಂಡ್ರೆ ಸಾಕು. ಅದರಲ್ಲಿ ಕೇಂದ್ರ ಬೇರೆ ಮತ್ತೀಗ ₹50 ಸಿಲಿಂಡರ್ ಬೆಲೆ ಹೆಚ್ಚು ಮಾಡಿದೆ. ಇದ್ರ ಸಿಲಿಂಡರ್ ಯೂಸ್ ಮಾಡೋ ಬದಲು ನಾವು ನಾರ್ಮಲ್ ಒಲೆಗಳಲ್ಲೇ ಅಡುಗೆ ಮಾಡ್ಕೊಳ್ಳೋದೇ ಬೆಸ್ಟ್ ಅಂತ ಜನರಿಗೆ ಅನಿಸ್ಬಹುದೇನೋ. ಇವತ್ತಿನಿಂದಲೇ ತೈಲ ಬೆಲೆಯ ಸುಂಕ ಕೂಡ ಹೈಕ್ ಆಗುತ್ತೆ.